ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ದೆಹಲಿಗೆ ತೆರಳಿರುವ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಭೇಟಿಗೂ ಮುನ್ನ ಮಾತನಾಡಿದರು. ಕೆಪಿಸಿಸಿಗೆ ಇವತ್ತೇ ನೂತನ ಅಧ್ಯಕ್ಷರ ನೇಮಕ ಆಗಲಿದೆ ಎಂದರು. ಇದೇ ವೇಳೆ ಮುಂಬರುವ ಚುನಾವಣೆ ಕಾರ್ಯತಂತ್ರದ ಬಗ್ಗೆ ಚರ್ಚೆ ನಡೆಸುವುದಾಗಿ ಹೇಳಿದ ಅವರು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸದ್ಯಕ್ಕಿಲ್ಲ ಎಂಬ ಸ್ಪಷ್ಟನೆಯನ್ನ ಕೂಡ ನೀಡಿದರು. ಮೋಸ್ಟ್ ಲೈಕ್ಲಿ ಇವತ್ತೇ ತೀರ್ಮಾನ ಆಗುತ್ತೆ. ಬದಲಾವಣೆನಾ ಏನು ಅಥವಾ ಗೊತ್ತಿಲ್ಲ ಅದು ಗೊತ್ತಿಲ್ಲ. ಈಗ ಒಪಿನಿಯನ್ ಎಲ್ಲ ತಗೋತಾ ಇದ್ದಾರೆ ಹೈಕಮಾಂಡ್ ಅವರು, ರಾಹುಲ್ ಗಾಂಧಿ ಅವರು ತಗೊಂಡು ವಿಲ್ ಟೇಕ್ ಎ ಡಿಸಿಷನ್. ಇಲ್ಲ, ಎಲೆಕ್ಷನ್ ಈಗ ಎದುರಿಸಬೇಕಾಗಿರೋದ್ರಿಂದ ಇನ್ನು 10 ತಿಂಗಳಲ್ಲಿ ಪ್ರೆಸಿಡೆಂಟು ಮತ್ತು ಹೆಂಗೆ ಆರ್ಗನೈಸೇಷನ್ ಸೆಟಪ್ ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚಿಂತನೆ ಮಾಡ್ತಾರೆ. ಸಚಿವ ಸಂಪುಟ ಏನಾದ್ರು ಇಲ್ಲ, ಅದು ಚರ್ಚೆ ಮಾಡಲ್ಲ ಇವತ್ತು. ಅದು ಯಾವಾಗ ಅದು ಸಾರ್ಟ್ಲಿ ಮಾಡ್ತೀವಿ, ಬಟ್ ಟುಡೇ ಇವತ್ತು ಚರ್ಚೆ ಮಾಡಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನೂತನ ಸಾರಥಿ ನೇಮಕ ವಿಚಾರವಾಗಿ ರಾಹುಲ್ ಗಾಂಧಿ ನಿವಾಸದಲ್ಲಿ ಕೈ ನಾಯಕರು ಸಭೆ ನಡೆಸುತ್ತಿದ್ದು, ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್, ಸಚಿವರಾದ ಕೆಜೆ ಜಾರ್ಜ್, ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್, ಎಸ್ಆರ್ ಪಾಟೀಲ್, ಆರ್ವಿ ದೇಶಪಾಂಡೆ, ಸಂಸದ ಕೆಎಚ್ ಮುನಿಯಪ್ಪ, ರಾಜ್ಯಸಭಾ ಸದಸ್ಯ ರೆಹಮಾನ್ ಖಾನ್ ಸಭೆಯಲ್ಲಿ ಹಾಜರಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನೂತನ ಸಾರಥಿ ನೇಮಕ ವಿಚಾರವಾಗಿ ರಾಹುಲ್ ಗಾಂಧಿ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯಿತು. ದೆಹಲಿಯ ತುಘಲಕ್ ಕ್ರೆಸೆಂಟ್ ಲೇನ್ನಲ್ಲಿರುವ ನಿವಾಸದಲ್ಲಿ ಸಭೆ ನಡೆಸಲಾಯಿತು. ರಾಹುಲ್ ಗಾಂಧಿ ಕಾಂಗ್ರೆಸ್ ಸಮನ್ವಯ ಸಮಿತಿಯ ಸದಸ್ಯರ ಜೊತೆ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ರು. ಎಚ್ಕೆ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಜೊತೆ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ರು.